ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಕ್ರಾಸ್ ಲೇಔಟ್ನ 170 ಮನೆಗಳನ್ನು ನೆಲಸಮ ಮಾಡಿದಂತಹ ವಿಚಾರ ಜೋರು ಜಟಾಪಟಿಗೆ ವೇದಿಕೆಯಾಗಿದೆ. ರಾಜಕೀಯ ರಾಡಿ ಎದ್ದಿದೆ. ಇದರ ನಡುವೆ ಸರ್ಕಾರದ ನಡೆ ಕೂಡ ಆಕ್ರೋಶ ಕಾರಣವಾಗಿದೆ. ಕೋಗಿಲು ಕ್ರಾಸ್ ಲೇಔಟ್ನಲ್ಲಿ ಅಕ್ರಮವಾಸಿಗಳ ಮನೆ ತೆರವು, 200ಕ್ಕೂ ಹೆಚ್ಚು ಅಕ್ರಮವಾಸಿಗಳ ದಾಖಲಾತಿಗಳ ಪರಿಶೀಲನೆಯ ಕಾರ್ಯ ಆಗ್ತಾ ಇದೆ. ಅವರ ಬಳಿ ಇರುವಂತಹ ದಾಖಲೆಗಳು ಅಸಲಿನ ನಕಲಿನ, ನಿರಾಶ್ರಿತರ ಬಳಿ ಇರುವಂತಹ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿಯ ಬಗ್ಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ಜಿಲ್ಲಾಡಳಿತ ಪರಿಶೀಲನೆ ನಡೆಸ್ತಾ ಇದೆ. 185 ಮನೆಗಳ ಪಟ್ಟಿಯನ್ನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಡಲಾಗಿತ್ತು. ಈಗ GBA ಮತ್ತು ಜಿಲ್ಲಾಡಳಿತದಿಂದ ಪಟ್ಟಿ ಮರುಪರಿಶೀಲನೆ ಆಗ್ತಾ ಇದೆ. ಸರ್ಕಾರಕ್ಕೆ ಇವತ್ತು ಅಥವಾ ನಾಳೆ ವರದಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಇದರಲ್ಲಿ ಯಾರು ರಾಜ್ಯದವರು, ಯಾರು ಹೊರ ರಾಜ್ಯದವರು, ಅಕ್ರಮವಾಗಿ ನೆಲೆಸಿದವರು ಯಾರು, ಯಾರ ಬಳಿ ಇರುವಂತಹ ದಾಖಲೆಗಳು ಫೇಕು, ಯಾರ ಬಳಿ ಇರುವಂತಹ ದಾಖಲೆಗಳು ಒರಿಜಿನಲ್ಲು, ಎಲ್ಲವನ್ನು ಕೂಡ ಐಡೆಂಟಿಫೈ ಮಾಡುವಂತಹ ಕೆಲಸ. ಬಟ್ ಸರ್ಕಾರದ ಮಾನದಂಡವೇ ತಪ್ಪು ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಯಾರ ಬಳಿಯಲ್ಲಾದರೂ ಕೂಡ ವೋಟರ್ ID, ರೇಷನ್ ಕಾರ್ಡ್ ಈಸಿಯಾಗಿ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ. ಈ ಮಾನದಂಡಗಳನ್ನು ಕನ್ಸಿಡರ್ ಮಾಡ್ತಾ ಇರುವ ವಿಚಾರವೂ ಕೂಡ ಈಗ ಆಕ್ಷೇಪಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ GBA ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆಯ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಿಕೊಡ್ತಾ ಇರುವ ವಿಚಾರಕ್ಕೆ BJP ನಾಯಕರುಗಳು ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ನಾಳೆ BJPಯ ಸತ್ಯಶೋಧನಾ ಸಮಿತಿ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದೆ. ದಾಖಲೆಗಳನ್ನು ಸಂಗ್ರಹ ಮಾಡುವುದಕ್ಕೆ BJP ನಾಯಕರುಗಳು ಕೂಡ ಮುಂದಾಗ್ತಾ ಇದ್ದಾರೆ. ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಟ್ಟಂತಹ ವಿಚಾರ KC ವೇಣುಗೋಪಾಲ್ ಅವರ ರಾಜಕೀಯ ಹಿತಾಸಕ್ತಿಗಾಗಿ, ರಾಜಕೀಯ ಲಾಭಕ್ಕಾಗಿ ಈ ರೀತಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು BJP ಮಾಡ್ತಾ ಇದೆ. ಹಾಗಾಗಿಯೇ ಈ ವಿಚಾರವನ್ನು ಕಾನೂನು ಹೋರಾಟದಲ್ಲಿ ಮುಂದುವರಿಸೋದಕ್ಕೂ ಕೂಡ ನಿರ್ಧರಿಸಿದ್ದಾರೆ. ಅಲ್ಲ, ವೇಣುಗೋಪಾಲ್ ಈ ರೀತಿ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಅಂತಂದರೆ, ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನರಾಯಿ ವಿಜಯನ್ ಕೂಡ ಮಾತಾಡ್ತಾರೆ, ಇತ್ತ ಕಡೆ ವೇಣುಗೋಪಾಲು ಮಾತಾಡ್ತಾರೆ. ಇದನ್ನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಇವತ್ತು ಅವರೇ ಹೇಳ್ತಾರೆ ಇದು ನಿಜ, ಇದು ಅಕ್ರಮವಾಗಿ ಮಾಡಿದ್ದು ಅಂತ. ಮತ್ತು ಸರ್ಕಾರ ಮತ್ತು DK ಶಿವಕುಮಾರ್ ಎಲ್ಲರೂ ಹೇಳಿದ್ದಾರೆ ಅಲ್ಲಿ ಕಸ ಹಾಕೋಕ್ಕೋಸ್ಕರ ನಮ್ಮ ಅನ್ಯೂಸ್ಡ್ ಕ್ವಾರಿನ ನಾವು ಕೊಟ್ಟಿದ್ಬೋದು, ಅದು ಭಾಳ ಅಗತ್ಯ ಇತ್ತು ಅಂತ ಇವತ್ತು ತೆಗೆದಾಕಿದ್ದಾರೆ. ಮತ್ತು ಅದರಲ್ಲಿ ಎಷ್ಟು ಜನ ನಿಜವಾಗ್ಲೂ ಅವರು ಹೇಳ್ತಾರೆ 15-20 ವರ್ಷದಿಂದ ಇದ್ದಾರೆ ಅನ್ನೋದೊಂದು ಪ್ರಶ್ನೆ. ಅದು ಯಾವುದು ಕೂಡ ಗಣನೆಗೆ ತಗೊಳ್ದೇನೆ ನಾವು ಇವ್ರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು, ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡೋಕ್ಕೆ ಹೋಗ್ತಾ ಇರುವ ಸರ್ಕಾರದ ನೀತಿ. ಇದರಿಂದ ನಿಜಕ್ಕೂ ಕರ್ನಾಟಕದಲ್ಲಿ ಕರ್ನಾಟಕ ಜನ ಯಾರು ನೈಜವಾಗಿ ಸಂತ್ರಸ್ತರಾಗಿದ್ದಾರೆ ಅವ್ರಿಗೆ ಕೊಡದೇ ಇರುವ ಮನ್ನಣೆನ ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವ್ರಿಗೆ ಬೆಣ್ಣೆ. ಇದು ಕರ್ನಾಟಕದ ಉಸ್ತುವಾರಿಗಳು ವೇಣುಗೋಪಾಲ್ರವರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಅಲ್ಪಸಂಖ್ಯಾತ ಸಚಿವರುಗಳು ಪ್ರತಿಯೊಬ್ಬರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ಅನ್ಯಾಯ ಆಗಿಬಿಟ್ಟಿದೆ, ಅವ್ರಿಗೆಲ್ಲ ಕೂಡ ನಾವು ಬಡವರಿಗೆ ಮನೆಗಳನ್ನು ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು, ತುರ್ತು ಸಭೆ, ಪ್ರವಾಹ ಬಂದಾಗೂ ಆಗಲಿಲ್ಲ, ಭೂಕಂಪ ಬಂದಾಗೂ ಆಗಲಿಲ್ಲ, IPL ತುಳಿತಕ್ಕೊಳಗಾದಾಗ ಕೂಡ ಇಷ್ಟು ತುರ್ತು ಸಭೆಯನ್ನು ಮಾಡಿ ಪರಿಹಾರವನ್ನು ಘೋಷಣೆ ಮಾಡಿರಲಿಲ್ಲ. ಅವ್ರಿಗೆಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಸಂಗ್ರಹ ಮಾಡಿ ಅವ್ರಿಗೆಲ್ಲ ಕೂಡ ಬೈಯಪ್ಪನಹಳ್ಳಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಬ್ಸಿಡಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಲೂ ಕರಿತೀವಿ, ಅಲ್ಲಿ ತರಾತುರಿಯಲ್ಲಿ ಮನೆಗಳನ್ನು ಕೊಡಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಕೇರಳ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಇವತ್ತು ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, GBA ಅಥವಾ ಈ ಹಿಂದಿನ BBMP ಬರೀ ಮನೆಗಳನ್ನು ತೆರವುಗೊಳಿಸೋದು, ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡೋದಷ್ಟೇ ಕೆಲಸ ಅಂದ್ಕೊಂಡಿದ್ವಿ, ಬಟ್ ಇಷ್ಟು ತ್ವರಿತವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ವಿಚಾರದಲ್ಲಿ ಈಗ ಮಾಡಿ ತೋರಿಸ್ತಾ ಇದ್ದಾರೆ. ಹೇಗೆ ಸಾಗ್ತಾ ಇದೆ GBA ದಾಖಲೆಗಳ ಪರಿಶೀಲನೆ ಕೆಲಸ? ಪ್ರೇಮ್, GBA ಜಿಲ್ಲಾಡಳಿತ ಮತ್ತೆ ರಾಜೀವ್ ಗಾಂಧಿ ವಸತಿ ಇಲಾಖೆ ಅಧಿಕಾರಿಗಳು ಈಗಾಗಲೇ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ರಾಜೀವ್ ಗಾಂಧಿ ವಸತಿ ಇಲಾಖೆ ಅಧಿಕಾರಿಗಳು 185 ಮನೆಗಳ ಲಿಸ್ಟ್ ಅನ್ನ ಕೊಟ್ಟಿತ್ತು. ಆ ಲಿಸ್ಟ್ ನಲ್ಲಿ ಆಧಾರ್ ಕಾರ್ಡು, ವೋಟರ್ ID,
ಜೊತೆಗೆ ಅವರ ಬಳಿ ಇರ್ತಕ್ಕಂತ ರೇಷನ್ ಕಾರ್ಡ್ ಇವೆಲ್ಲವೂ ಕೂಡ ಅಸಲಿಯ ನಕಲಿಯ ಅಂತೇಳಿ ಈಗ GBA ಅಧಿಕಾರಿಗಳು ಚೆಕ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಕೂಡ ಚೆಕ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇವರಿಗೆ ಸಿಕ್ಕಿರುವ ಲಿಸ್ಟ್ ಅಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿ ಸುಮಾರು 10 ರಿಂದ 15 ವರ್ಷಗಳ ಕಾಲ ವಾಸ ಇದ್ದಾರೆ ಎನ್ನುವಂತ ಒಂದು ಲಿಸ್ಟ್ ಕೂಡ ಅವ್ರ ಬಳಿ ಇರ್ತಕ್ಕಂಥದ್ದು. ಮತ್ತೆ ಸ್ಥಳೀಯವಾಗಿ ಇಲ್ಲಿಯೇ ಇದ್ದಂತವ್ರದ್ದು ಒಂದಷ್ಟು ಲಿಸ್ಟ್ ಕೂಡ ಇದೆ. ಹಾಗಾದ್ರೆ ಹೊರಗಡೆಯಿಂದ ಇಲ್ಲಿ ಬಂದು 10 ವರ್ಷಗಳ ಕಾಲ ವಾಸ ಇದ್ದವ್ರಿಗೂ ಕೂಡ ಈ ಒಂದು ಪುನರ್ವಸತಿಗೆ ಅರ್ಹರಾಗ್ತಾರ ಎನ್ನುವಂತ ಕೂಡ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಇದರಲ್ಲಿ ಕನ್ನಡಿಗರು ಯಾರು, ಕನ್ನಡೇತರರು ಯಾರು ಅಂತ ಹೇಳಿ ಅದನ್ನು ಕೂಡ ಚೆಕ್ ಮಾಡುವಂತ ಕೆಲಸ GBA ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಆ 175 ಲಿಸ್ಟ್ ನಲ್ಲಿ ಪ್ರಮುಖವಾಗಿ ಆಧಾರ್ ಕಾರ್ಡ್ಗಳು ಕೂಡ ಕೊಡದೇ ಇದ್ದಂತವ್ರು ಇದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾರೆಲ್ಲ ಆಧಾರ್ ಕಾರ್ಡ್ಗಳು ಕೊಟ್ಟಿಲ್ಲ ಅವರು ಅಲ್ಲಿಗೆ ಇಲ್ಲಿನ ವಾಸಿಗಳು ಅಲ್ಲ ಎನ್ನುವಂಥದ್ದು ಗೊತ್ತಾಗುತ್ತೆ. ಒಂದ್ ವೇಳೆ ಆಧಾರ್ ಕಾರ್ಡ್ ಇದ್ದು, ರೇಷನ್ ಕಾರ್ಡ್ ಇದ್ದು ಅವೆಲ್ಲವೂ ಕೂಡ ಸರಿ ಇದೆ, ಅಸಲಿ ಅಥವಾ ನಕಲಿ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದನೂ ಕೂಡ ಮಾಹಿತಿನ ತೆಗೆದುಕೊಳ್ಳುವಂತ ಕೆಲಸನೂ ಕೂಡ ಮಾಡ್ತಾರೆ. ಒಂದ್ ವೇಳೆ ನಕಲಿ ಆದ್ರೆ ಆಧಾರ್ ಕಾರ್ಡ್ಗಳು ಸೃಷ್ಟಿ ಮಾಡಿರುವಂತವು ಅಂತ ಆದ್ರೆ, ಅಥವಾ ರೇಷನ್ ಕಾರ್ಡ್ ಕೂಡ ವೋಟರ್ ಐಡಿ ಕೂಡ ಸೃಷ್ಟಿ ಮಾಡಿರುವಂತದ್ದು ವೋಟ್ಗೋಸ್ಕರ ಅಂತ ಆದ್ರೆ ಅಂತವ್ರನ್ನ ಲಿಸ್ಟ್ ಇಂದ ಕೈ ಬಿಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಯಾರನ್ನು ಕೂಡ ಲಿಸ್ಟ್ ಇಂದ ಕೈ ಬಿಡಬಾರ್ದು ಅಂತ ಹೇಳಿ ಇಲ್ಲಿ ರಾಜಕೀಯ ಒತ್ತಡ ಇದೆ. ಮಂತ್ರಿಗಳೊಬ್ರು ಒತ್ತಡ ಆಗ್ತಾ ಇದ್ದಾರೆ ಅಧಿಕಾರಿಗಳಿಗೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಹೋಗ್ತಾ ಇದೆ. ಹಾಗಾಗಿ ಪ್ರಾಮಾಣಿಕವಾಗಿ ಯಾರು ಅರ್ಹರಿದ್ದಾರೆ, ಯಾರು ಅರ್ಹರಲ್ಲ, ಆ ರೀತಿಯ ಪ್ರಾಮಾಣಿಕ ಕೆಲಸ ಮಾಡೋದಕ್ಕೆ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಅಡ್ಡಿ ಆಗ್ತಾ ಇದ್ದಾರೆ ಅಂತ ಪ್ರಶ್ನೆ ಕೂಡ ಮೂಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಸರಿಯಾಗಿ ಆ ಮಾನದಂಡಗಳನ್ನ ಅನುಸರಣೆ ಮಾಡಿದ್ರೆ ಆ 185 ಲಿಸ್ಟ್ ಅಲ್ಲಿ ಕಡಿಮೆ ಜನರಿಗೆ ಅಷ್ಟೇ ಪುನರ್ವಸತಿ ಕಲ್ಸೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇಲ್ಲೇ ಹೋದ್ರೆ ಈ ರಾಜಕೀಯ ಒತ್ತಡ ಆದ್ರೆ ಎಲ್ರಿಗೂ ಪುನರ್ವಸತಿ ಕಲ್ಪಿಸಿ ಎನ್ನುವಂತ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಒಂದ್ ಕಡೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ರಾಜಕೀಯ ಒತ್ತಡ ಏನಾದ್ರು ಬರ್ತಾ ಇದೆಯಾ ಎನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಹೋಗುತ್ತೆ. ಹಾಗಾಗಿ ಈ ಲಿಸ್ಟ್ ಅನ್ನ ಇವತ್ತು ಅಥವಾ ನಾಳೆ ಒಳಗಡೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ. ಅಧಿಕಾರಿಗಳ ಲಿಸ್ಟ್ ನಲ್ಲಿ ಕನ್ನಡಿಗರು ಎಷ್ಟು ಜನ ಇರ್ತಾರೆ, ಕನ್ನಡಿಗರು ಅಲ್ಲದೆ ಇರುವವರು ಎಷ್ಟು ಜನ ಇದ್ದಾರೆ ಎನ್ನುವಂತ ಲಿಸ್ಟ್ ಸಿಗುತ್ತಾ ಏನು ಅಂತ ಕಾದ್ ನೋಡ್ಬೇಕಾದ್ರು. ಸ್ಪಷ್ಟ ಮಾಹಿತಿಯನ್ನು 3 ಇಲಾಖೆಯವರು ಕೂಡ ನೀಡ್ತಾ ಹೋಗ್ತಾ ಇಲ್ಲ. ಹೊರಗಡೆಯಿಂದ ಬಂದು ಇಲ್ಲಿ 10-15 ವರ್ಷಗಳ ಕಾಲ ವಾಸ ಇದ್ರು ಕೂಡ ಅವರಿಗೆ ಸೌಲಭ್ಯವನ್ನು ಕೊಡಬೇಕು ಎನ್ನುವಂತ ನಿಯಮ ಇದೆ ಅಂತ ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಅವ್ರ ಬಳಿ ದಾಖಲಾತಿ ಇಲ್ಲದೆ ಹೋದ್ರೆ ಅವರಿಗೆ ಪುನರ್ವಸತಿ ಸಿಗೋದಿಲ್ಲ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಿರುವ ಲಿಸ್ಟ್ ಅಲ್ಲಿ ಸುಮಾರು 10 ಮಂದಿ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಪ್ರೇಮ್, ಇವತ್ತು ಅಥವಾ ನಾಳೆ ಒಳಗಡೆ ಎಷ್ಟು ಲಿಸ್ಟ್ ಅನ್ನ ಇವರು ಫೈಂಡ್ ಔಟ್ ಮಾಡ್ತಾರೆ ಎನ್ನುವಂತ ಅದು ಸಿಗ್ಬೇಕಾಗತ್ತೆ. ಅಲ್ಲಿ ವಾಸಿಂ ಲೇಔಟ್ ಮತ್ತೆ ಇನ್ನೊಂದು ಲೇಔಟ್ ಇರ್ತಕ್ಕಂಥ 2 ಲೇಔಟ್ ಹೊರತುಪಡಿಸಿ ಬೇರೆಯವರು ಏನಾದ್ರು ಈ ಪುನರ್ವಸತಿ ಸಿಕ್ಕಿದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ಬೇಕಾಗತ್ತೆ. ಆ ತರದೆಲ್ಲವೂ ಕೂಡ ಒಂದ್ ರೀತಿ ಮಂತ್ರಿ ಒಬ್ಬರು ಒತ್ತಡ ಆಗ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ನೋಡ್ಬೇಕಾಗಿದೆ ಪ್ರೇಮ್, ಫೈನಲ್ ಲಿಸ್ಟ್ ಸರ್ಕಾರಕ್ಕೆ ಏನ್ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.